ಕಾಂಗ್ರೆಸ್ ಆಡಳಿತ ಕಾಳಜಿಯಿಂದ ಕಾಡುಗೊಲ್ಲರ ಜನಾಂಗದ ಸುಧಾರಣೆಗಾಗಿ ಪ್ರತ್ಯೇಕ ನಿಗಮ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಎಂ ಮಹೇಶ್ ಆರೋಗ್ಯರೆ ಹೇಳಿದರು. ಚಳ್ಳಕೆರೆ ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮ ವತಿಯಿಂದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಮತ್ತು ಕರ್ನಾಟಕ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮದಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿ ಸಾಂಕೇತಿಕವಾಗಿ ಒಬ್ಬ ಫಲಾನುಭವಿಗೆ 3 ಲಕ್ಷ ಸಬ್ಸಿಡಿ 13 ಲಕ್ಷ ಮೌಲ್ಯದ ಕಾರು ವಿತರಣೆ ಮಾಡಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 10 ಲಕ್ಷ ಜನಾಂಗ ಇದ್ದೇವೆ, ಇದುವರೆಗೂ ಸಾಮಾಜಿಕವಾಗಿ ಬದುಕಿನ ಸುಧಾರಣೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಕಾಡು ಮೇಡುಗಳಲ್ಲಿ ಕುರಿ ಕಾಯುವ ಮತ್ತು ಪಶುಪಾಲನೆ ಮಾಡುವ ಜನ ರಕ್ಷಣೆ ಮಾಡಬೇಕಿದೆ. ಕುರಿಗಳ ಹಿಂಡು ಕಟ್ಟಿಕೊಂಡು ದೂರದ ಊರುಗಳಿಗೆ ಹೋಗುವ ಅನುಕೂಲಕ್ಕಾಗಿ ಟ್ರ್ಯಾಕ್ಟರ್ ಕೊಡುವ ಚಿಂತನೆ ಇದೆ. ಜನಾಂಗದ ಮಕ್ಕಳ ವಿದ್ಯಾಭ್ಯಾಸ ಅನುಕೂಲ, ಶೈಕ್ಷಣಿಕ ಸಾಲ, ಸ್ವಯಂ ಉದ್ಯೋಗಕ್ಕೆ ನೇರ ಸಾಲ ನೀಡುವ ಉದ್ದೇಶ ಇದೆ. ಗೊಲ್ಲರಹಟ್ಟಿಗಳಿಗೆ ಅಗತ್ಯ ಸೌಕರ್ಯ ನೀಡುವಲ್ಲಿ ಸರ್ಕಾರದಲ್ಲಿ ಉತ್ತಮ ಸ್ಪಂದನೆ ಇದೆ. ಇನ್ನು 15 ದಿನಗಳ ಒಳಗಾಗಿ ಅಭಿವೃದ್ಧಿ ನಿಗಮಕ್ಕೆ ಅರ್ಜಿ ಹಾಕುವ ಅವಕಾಶವಿದ್ದು, ಕಾಡುಗೊಲ್ಲ ಎಂದು ಜಾತಿ ಪ್ರಮಾಣ ಪತ್ರದೊಂದಿಗೆ ವಿವಿಧ ಅನುಕೂಲಗಳನ್ನು ಪಡೆಯಲು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಟಿ ರಘುಮೂರ್ತಿ, ಕಾಡುಗೊಲ್ಲರ ಸಂಘದ ತಾಲೂಕು ಅಧ್ಯಕ್ಷರಾದ ರಾಜಣ್ಣ ಬೂದಿಹಳ್ಳಿ, ಪರಶುರಾಮಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಟಿ ಶಶಿಧರ್ ಸೇರಿದಂತೆ ಮುಖಂಡರು ಇದ್ದರು. ಸರ್ಕಾರಕ್ಕೆ ಅದರಲ್ಲೂ ವಿಶೇಷವಾಗಿ ನಾನು ಇವತ್ತು ಧನ್ಯವಾದಗಳು ತಿಳಿಸಬೇಕು. ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳ ಮೇಲೆ ನಮ್ಮ ಒಂದು ಸಮುದಾಯಕ್ಕೆ ಇಲ್ಲಿ ತನಕ ಒಂದು ಪ್ರತ್ಯೇಕ ನಿಗಮ ಸ್ಥಾಪನೆ ಆಗಿರಲಿಲ್ಲ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಇವತ್ತಿನ ಏನು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನು ಕಂಪ್ನಿ ಆ್ಯಕ್ಟಲ್ಲಿ ಡಿಸೆಂಬರ್ 21, 2023ಕ್ಕೆ ನಮ್ಮನ್ನು ಅಧಿಕೃತವಾಗಿ ಕಂಪ್ನಿ ಆ್ಯಕ್ಟಲ್ಲಿ ನಮ್ಮ ಒಂದು ನಿಗಮವನ್ನು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ದೆಹಲಿಯಲ್ಲಿ ರಿಜಿಸ್ಟರ್ ಆಗ್ತದೆ. ಡಿಸೆಂಬರ್ 21, 2023 ಡಿಸೆಂಬರ್ ಅಂದರೆ ಸರ್ಕಾರ ಬಂದು 5-6 ತಿಂಗಳ ಮೇಲೆ ಅಧಿಕೃತವಾಗಿ ಈ ಸರ್ಕಾರ ಬಂದ ಅಧಿಕೃತವಾಗಿ ನಮಗೆ ರಿಜಿಸ್ಟರ್ ಆಗಿರ್ತದೆ. ಮತ್ತು ಇದಕ್ಕೆ ಇವತ್ತು ಪರಿಪೂರ್ಣವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಇವತ್ತು ಚಿತ್ರದುರ್ಗ ಜಿಲ್ಲೆಯ ನಾಯಕರುಗಳು ಸಹ ನಾನು ಇವತ್ತು ಸಾಕಷ್ಟು ಸ್ಮರಿಸಬೇಕಾಗ್ತದೆ. ದಿವಂಗತ ಸುಧಾಕರ್ ಸಾಹೇಬರು ಇದೇನು ಈ ಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು, ಸರಳ ಸಜ್ಜನಿಕೆಯ ಶಾಸಕರು. ಯಾಕಪ್ಪ ಅಂದರೆ ಸರಳ ಸಜ್ಜನಿಕೆ ಅಂತ ಹೇಗೆ ಹೇಳ್ತಿರ್ತಂದ್ರೆ, ನಮ್ಮ ಇವರು ರಘುಮೂರ್ತಿ ಸಾಹೇಬರು ನಮ್ಮಲ್ಲಿ ಒಂದು ಉಪಚುನಾವಣೆ ಇರ್ಬೋದು, ಹಲವಾರು ಸಂದರ್ಭಗಳಲ್ಲಿ ನಮ್ಮ ಒಂದು ತಾಲೂಕಿಗೆ ಬರ್ತಿರ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಟೋಲ್ಗೇಟಲ್ಲಿ ಪಾಸ್ ಆಗಬೇಕಾದ್ರೆ ನಮ್ಮ ಹುಡುಗರು ಸಾಹೇಬ್ರನ್ನ ನಿಲ್ಲಿಸಿದೆ ಅಂತ ಹಂಗೆ ಕಳಿಸೋಣ. ಸೊ ಹಾಗಾಗಿ ಅಷ್ಟು ಒಂದು ಯಾರೇ ಒಂದು ಹುಡುಗರು ಕೈ ಅಡ್ಡ ಹಾಕಿದ್ರು ಸಹ ನಿಲ್ಲಿಸಿ ಒಂದು ಮಾತಾಡಿಸ್ತಕ್ಕಂಥ ಒಂದು ಸೌಜನ್ಯ ಅವರ ಒಂದು ದೊಡ್ಡ ಗುಣ. ನಿಜವಾಗಿ ಇವತ್ತು ಇವರೆಲ್ಲರ ಒಂದು ನಾಯಕರ ಒಂದು ಪರಿಶ್ರಮ ಇವತ್ತು ನಮಗೆ ಒಂದು ನಿಗಮ ಸ್ಥಾಪನೆ ಆಗಿದೆ. ಮತ್ತು ನಮ್ಮ ಒಂದು ಸಮುದಾಯಕ್ಕೆ ಇವತ್ತು ಕಾರ್ಯಕ್ರಮಗಳು, ಇವತ್ತು ಗಂಗಾ ಕಲ್ಯಾಣ ಇರ್ಬೋದು, ನೇರ ಸಾಲ ಇರ್ಬೋದು, ಮತ್ತು ಸಾರಥಿ ಯೋಜನೆ ಮತ್ತು ಅರಿವು ಶೈಕ್ಷಣಿಕ ಅಂತ ಹೇಳಿದ್ರೆ ಕರ್ನಾಟಕ ಎಜುಕೇಷನ್ ಅಸೋಸಿಯೇಷನ್ ಅಂತ